ಎಸ್.ಎಂ. ಕೃಷ್ಣ ಅವರು ಒಬ್ಬ ಸಮರ್ಥ ಆಡಳಿತಗಾರ, ಬಹಳ ದೀರ್ಘಕಾಲ ಕರ್ನಾಟಕದ ರಾಜಕಾರಣ. ಬಹುಶಃ ಒಬ್ರು ಇಬ್ರು ಮಾತ್ರ ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ, ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ ಇವರು ಕರ್ನಾಟಕದಲ್ಲಿ MLA ಆಗಿದ್ರು, ಮಂತ್ರಿ ಆಗಿದ್ರು, ಮುಖ್ಯಮಂತ್ರಿ ಆಗಿದ್ರು, ಆಮೇಲೆ ಸ್ಪೀಕರ್ ಆಗಿದ್ರು, ಎರಡೂ ಸದನದ ಸದಸ್ಯರಾಗಿದ್ರು, ಮುಖ್ಯಮಂತ್ರಿ ಆಗಿದ್ರು, ರಾಜ್ಯಸಭಾ ಮೆಂಬರ್ ಆಗಿದ್ರು, ಲೋಕಸಭಾ ಮೆಂಬರ್ ಆಗಿದ್ರು, ಆಮೇಲೆ ಗವರ್ನರ್ ಆಗಿದ್ರು, ಕೇಂದ್ರದ ಸಚಿವರಾಗಿದ್ರು. ಸೊ ಹಿಂಗಾಗಿ ಬಹಳ ಒಂದು ರೀತಿ ಸಜ್ಜನ ರಾಜಕಾರಣಿ, ಮುತ್ಸದ್ದಿ ರಾಜಕಾರಣಿ. ಅವರು ಮುಖ್ಯಮಂತ್ರಿ ಆಗಿರುವಾಗ ಬರಗಾಲ ಎದುರಿಸಬೇಕಾಗಿ ಬಂತು. ಜೊತೆಗೆ ರಾಜ್ಕುಮಾರ್ ಅವರ ಅಪಹರಣ ಆಗಿದೆ. ರಾಜ್ಕುಮಾರ್ ವೀರಪ್ಪ ಕಾಡುಗಳ ವೀರಪ್ಪನವರು ರಾಜ್ಕುಮಾರ್ ಅವರ ಅಪಹರಣದಾಗ ದೊಡ್ಡ ಸವಾಲನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಅವರು ಮುಖ್ಯಮಂತ್ರಿ ಆಗಿರುವಾಗ ಬಹಳ ಇಂಥ ಕಠಿಣ ಸವಾಲುಗಳನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಅದನ್ನು ಬಹಳ ಜಾಣ್ಮೆಯಿಂದ ಬಗೆಹರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಅಂಥವರನ್ನು ನಾವು ಇವತ್ತು ನಿಧನರಾಗಿದ್ದಾರೆ. ಅವರು 93ನೇ ವರ್ಷ ಕಾಲಿಟ್ಟಿದ್ದಾರೆ. ಕಳೆದ 6 ತಿಂಗಳಿಂದ ಅನಾರೋಗ್ಯದಿಂದ ಇದ್ದರು. ಅವರು ನಗುತ್ತಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಹೇಳ್ತಾ, ಅವರ ಕುಟುಂಬ ವರ್ಗಗಳಿಗೆ, ಅವರ ಅಭಿಮಾನಿಗಳಿಗೆ, ಅವರ ಸ್ನೇಹಿತರಿಗೆ ಅವರ ಸಾವು ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರು. ನಾನು ಆಸ್ಪತ್ರೆಯಲ್ಲಿ ಇದ್ದಾಗ 2 ತಿಂಗಳಿದ್ದೆ ಮಣಿಪಾಲಲ್ಲಿ ಆಸ್ಪತ್ರೆಯಲ್ಲಿ ಇದ್ದಾಗ ಭೇಟಿಯಾಗಿ, ಆಗ ಚೆನ್ನಾಗಿ ಮಾತಾಡ್ತಾ ಇದ್ರು. ಏನಿಲ್ಲ, ನಾವು ಬಂದಿದ್ದೀರಿ, ಬಹಳ ನಮಸ್ಕಾರ ಅಂತಂದ್ರೆ. ನಾನು ಹೆಚ್ಚು ಮಾತಾಡಕ್ಕೆ ಹೋಗಿಲ್ಲ, ಬಿಕಾಸ್ ಅವರು ಅಷ್ಟೊಂದು ಮಾತಾಡೋ ಪರಿಸ್ಥಿತಿ. ನೋಡೋಣ ಅದನ್ನ. ವಿಕಾಸಸೌಧ ಈಗ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಸರ್ಕಾರ 3 ದಿನ ಶೋಕಾಚರಣೆ ಘೋಷಣೆ ಮಾಡಿದೆ. 3 ದಿನ ಶೋಕ ದಿನಾಚರಣೆ ಮಾಡ್ತಕ್ಕಂಥದ್ದು ಮಾಡಿದ್ದೀವಿ. ಫ್ಲಾಗು ಅರ್ಧಕ್ಕೆ ಇಳಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಮತ್ತು ನಾಳೆ ರಜಾ ಘೋಷಣೆ ಮಾಡಿದ್ದೀವಿ. ಇವತ್ತು ಅಸೆಂಬ್ಲಿ ಅಭಿಚುರಿ ಆದಮೇಲೆ ಸಂತಾಪ ನಿರ್ಣಯ ಅದಾದ ಮೇಲೆ ಚರ್ಚೆ ಆದಮೇಲೆ ಅವರ ಆತ್ಮಕ್ಕೆ ಶಾಂತಿ ಕೋರಿ ಅಸೆಂಬ್ಲಿ ನಾನು ಸಾಯಂಕಾಲ ಹೋಗ್ತೀನಿ. ನಾಳೆ ಅಲ್ಲಿ ಓದ್ತಾ ಇದ್ದೀನಿ, ಇಲ್ಲಿ ಅಂತ್ಯಕ್ರಿಯೆಗೆ. ಪಂಚಮಸಾಲಿ ಸಮುದಾಯದವರು ಇವತ್ತು ತಮ್ಮನ್ನು ಭೇಟಿ ಮಾಡಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟರು. ಪಂಚಮಸಾಲಿ ಸಮುದಾಯದವರು ಇವತ್ತು ಅವ್ರು ಬರಕ್ಕೆ ಹೇಳಿದ್ವಿ, ಬರಲಿಲ್ಲ. ಬರ್ರಿ, ನಾವು 10 ಜನ ಬರ್ರಿ ಮಾತಾಡೋಣ ಅಂತಂದ್ರೆ ಬರ್ಲಿ. ಅಸೆಂಬ್ಲಿ ಅಡ್ಜೆಂಡ್ ಆಯ್ತಲ್ಲ, ಹೋಗ್ತಾ ಇದ್ದೀವಿ. ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳಿದ್ರು ಸರ್. ಈಗ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ನಮ್ದೇನು ವಿರೋಧ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಹೋರಾಟ ಮಾಡಲಿಕ್ಕೆ ಹಕ್ಕಿದೆ, ಅವರು ಮಾಡ್ತಾ ಇದ್ದಾರೆ. ನಾನು ಹೇಳಿದ್ದೀನಲ್ಲಪ್ಪ, ಸಿ ಮಹಾಜನ್ ಆಯೋಗದ ವರದಿನೇ ಅಂತಿಮ. ಅದನ್ನ ಬಿಟ್ಟು ಪದೇ ಪದೇ ಮಹಾರಾಷ್ಟ್ರ ಅಲ್ಲ ಬೆಳಗಾಂ ಮಹಾರಾಷ್ಟ್ರ ಸೇರಬೇಕು ಅಂತ ಹೇಳಿದ್ರೆ ಅದು ಅವರ ಮೂರ್ಖತನ, ಬಾಲಿಶವಾದಂಥ ಹೇಳಿಕೆ. ಅದನ್ನ ಕರ್ನಾಟಕ ಸರ್ಕಾರ ಸಹಿಸಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.